ಹರೇ ಕೃಷ್ಣ. ನಮಸ್ತೆ ಎಲ್ಲರಿಗೂ. ಜೀವನದಲ್ಲಿ ತುಂಬ ಮನಸ್ಸಿನಲ್ಲಿ ಗೊಂದಲ ಶುರುವಾದಾಗ, ಕೆಲವೊಂದು ಸಮಸ್ಯೆಗಳಿಗೆ, ಕೆಲವೊಂದು ತಲೆನೋವುಗಳಿಗೆ ಜೀವನವನ್ನು ಕಸಿಬಿಸಿ ಗಜಿಬಿಜಿ ಮಾಡಿಕೊಂಡಾಗ ಹೆಚ್ಚು ನೆಮ್ಮದಿ ಆನಂದ ಸಿಗೋದು ಎಲ್ಲಿ? ಮೊದಲನೇದು, ಹೆಚ್ಚು ಆನಂದ ಸಿಗೋದು ತಾಯಿ ಮಡಿಲಿನಲ್ಲಿ. ತಾಯಿ ಮಡಿಲಿನಲ್ಲಿ ಮನ್ಕೊಂಡ್ರೆ ಅದೆಂಥ ದೊಡ್ಡ ಕಷ್ಟನೇ ಇರಲಿ, ಅದೆಂಥ ದೊಡ್ಡ ಸಮಸ್ಯೆನೇ ಇರಲಿ, ಆ ತಾಯಿ ಮಾತಿನಿಂದ, ಆ ತಾಯಿ ಮಡಿಲಿನಲ್ಲಿ ಆ ತಲೆ ಇಟ್ಕೊಂಡು ಆ ತಾಯಿಯ ಆ ತಲೆಯನ್ನು ಸವರುವಾಗ ಎಷ್ಟೇ ದೊಡ್ಡ ಕಷ್ಟ ಇದ್ದರೂ ಹಿಂಗೆ ಸರಿಸಿದಾಗ ಆಗಿಬಿಡತ್ತೆ, ದೂಡಿದಾಗ ಆಗಿಬಿಡತ್ತೆ. ತಾಯಿ ಮಡಿಲಲ್ಲಿ ಎಲ್ಲವೂ ಆನಂದ ಇದೆ, ಎಲ್ಲವೂ ಸಹಿಸೋ ಶಕ್ತಿ ಇದೆ. ಅದ್ರ ಜೊತೆಗೆ ಇನ್ನೊಂದು ಇದೆ, ಇದ್ರ ಹತ್ರ ಬಂದರೆ, ಇದ್ರ ನಡುವೆ ನಾವು ಕೂತ್ರೆ ಎಷ್ಟು ಆನಂದ, ಎಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿ. ಅದು ಏನಂದರೆ ನಾನು ಇವತ್ತು ನಿಮ್ಗೆ ತೋರಿಸ್ತೇನೆ ನೋಡಿ. ಈ ಪ್ರಕೃತಿ ಇದೆ ನೋಡಿ, ಎಷ್ಟು ಸುಂದರವಾಗಿದೆ, ಹೌದಲ್ವ? ಎಷ್ಟು ಪ್ರಶಾಂತವಾಗಿದೆ. ಇಲ್ಲಿ ಬೀಸೋ ಆ ಶಾಂತವಾದ ಗಾಳಿ, ಇಲ್ಲಿ ಕೂಗ್ತಾ ಇರೋ ಹಕ್ಕಿ ಪಕ್ಷಿಗಳ ಧ್ವನಿಗಳು, ಇಲ್ಲಿರೋ ಗಿಡ ಮರಗಳು, ಅದೊಂಥರ ಏನೋ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆನಂದ ಕೊಡುತ್ತೆ. ಅದೆಂಥ ಕಷ್ಟ, ನೋವು, ಸಮಸ್ಯೆನಿದ್ರೂ ಎಲ್ಲ ಮರೆತು ಹೋಗುತ್ತೆ. ಅದಕ್ಕೆ ನೀವೇನಾದರೂ ನಿಮಗೆ ಎಷ್ಟೇ ಗೊಂದಲ, ಸಮಸ್ಯೆ, ತೊಂದರೆಗಳಿದ್ದರೂ ಒಂದು ತಾಯಿ ಮಡಿಲಲ್ಲಿ ಮಲಗಿಕೊಂಡು ಆ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳಿ. ಇಲ್ಲಾಂದರೆ ಈ ಪ್ರಕೃತಿ ಮಡಿಲಿಗೆ ಬನ್ನಿ, ಈ ಪ್ರಕೃತಿ ಹತ್ತ ಬನ್ನಿ, ಎಲ್ಲವೂ ಶಾಂತವಾಗತ್ತೆ, ಎಲ್ಲವಕ್ಕೂ ಪರಿಹಾರ ಸಿಗುತ್ತೆ. ಮತ್ತು ಜೀವನದಲ್ಲಿ ನಿಮಗೆ ಛಲ ಹುಟ್ಕೊಳ್ಳುತ್ತೆ, ಏನಾದರೂ ಮಾಡಬೇಕನ್ನೋ